ಕಸ ದರ್ಶನ ಪಾವಿ. ಈಗ ನಮ್ಮ ಚೇತನ ಏನದಂದ್ರೆ ಇಂಥ ಸೂಕ್ಷ್ಮದ, ಅಂಥದ್ದು ನಾವು ಇಷ್ಟು ದಪ್ಪ ಏನದಂದ್ರೆ ಎಮಿಕೆಗಳು, ಮಾಂಸ, ರಕ್ತ, ಮತ್ತು ಅದರೊಳಗೆ ಏನದ ಮುದ್ದಿ, ಅನ್ನ ಇವೆಲ್ಲ ತುಂಬಿ ಆ ಚೇತನ ಶಕ್ತಿ ನೋಡ್ಬೇಕಂದೇವು. ಅದೇ ಯಾಕೆ ಸಿಕ್ಕಿತ್ತು ಅಂತ ಖಾಲಿನೇ ಇಲ್ಲ. ಒಳಗ ಹೊರಗೆ ಎರಡೂ ಕಡೆ ತುಂಬಿಟ್ಟಿದ್ದೆವು. ಎಮಿಕೆಗಳದಾವು ಇಂಥ ಜಡವಾದದ್ದು, ರಕ್ತ ಮಾಂಸ ಮಲಮೂತ್ರಾದಿಗಳು ತುಂಬಿದ್ದು. ಅದರಲ್ಲಿ ಮತ್ತೆ ದಿನಾಲು ಏನೇನು ಮುದ್ದಿನೂ, ಅನ್ನನೂ, ಸಾರ, ಹುಳಿ ಪಾಳಿ ಎಲ್ಲ ಹಾಕಿ ತುಂಬಿಡ್ತೇವೆ. ಮತ್ತೆ ಆ ಚೇತನ ನೋಡ್ಬೇಕಂದ್ರೆ ಯಾಕೆ ಸಿಕ್ಕಿತ್ತು? ಮಹಾ ಸೂಕ್ಷ್ಮದ ಅದು. ಏನು ನೀನು ಇದೇ ಪ್ರಕಾರ ನಡೆಯೋದ್ರದಿಂದ ಮಾಯಾ ಒಂದ್ ದಿವಸ ನಿನ್ನ ಪ್ರಾಣ ಜಗ್ಗಿ ಬಿಡ್ತದ, ಅದು ಬಿಡೋದಿಲ್ಲ. ಅದಕ್ಕೆ ನೀನೇನದು ಸದ್ಗುರುವಿಗೆ ಶರಣ ಹೋಗು. ಆ ವ್ಯಥೆ, ಆ ದುಃಖ, ಆ ಶಕ್ತಿಯಿಂದ ದೂರ ಆಗೋದಕ್ಕಾಗಿ ಗುರುವಿನಲ್ಲಿ ಹೋಗೋದು. ಇಲ್ದ್ರೆ ನಮಗೆ ಮಾಯಾ ತಿಂದೇನು ಬಿಟ್ಟದ. ಈಗ ಅರ್ಧ ತಿಂದ್ಬಿಟ್ಟದ, ಇನ್ನು ದಿನಾಲು ತಿಂತದ, ಒಂದ್ ದಿವಸ ಪೂರ ತಿಂದು ಬಿಡ್ತದ. ಆಗೈತಿ. ನೀನು ಸದ್ಗುರುವಿಗೆ ಶರಣ ಹೋಗಿ ಅವರು ಹೇಳಿದ ಪ್ರಕಾರ ಅಭ್ಯಾಸ ಮಾಡಿ ಎಲ್ಲ ಕರ್ಮಗಳ ರೂಪವಾದಂತಹ ಹಣೆ ಬಾರೆಲ್ಲ ಅಳಕಿಸಿದೆ ಅಂದ್ರೆ ಅವಾಗ ಯಮದೂತರು ಏನು ಮಾಡುವುದಿಲ್ಲ. ಇಲ್ಲ ನಿನ್ನಲ್ಲಿ ಕರ್ಮ ರೂಪವಾದಂತಹ ವಾಸನ, ಪ್ರಾರಬ್ಧ ಕರ್ಮದ ರೇಖದ ನಾಮಸ್ಮರಣೆ ಮಾಡಿ ನಿನ್ನ ಅಂತರದಲ್ಲಿ ಏನು ಸತ್ಯ ಶಬ್ದ ಪ್ರಕಾಶ ಆಯ್ತು ಅಂದ್ರೆ ಆ ವೇಳೆಯಲ್ಲಿ ಎಲ್ಲ ಕರ್ಮ ವಾಸನಗಳು ದೂರ ಆಗ್ತಾವ. ಆವಾಗ ನೀನು ಇದರದಿಂದ ಕಡೆಗೆ ಆಗ್ತಿ. ಇಲ್ರಿ ಯಮದೂತರು ಒಜಿತಾರೆ, ಬಿಡೋದಿಲ್ಲ ಅವರು. कहे कबीर तब बाजरो जम कागज चीरा. मेरा मन लागो कर जेसु अब न रसूंगी रटती. ಮೇವಾಡದಲ್ಲಿ ಮಹಾರಾಣಾ ಪ್ರತಾಪನ ಮನೆತನದಲ್ಲಿ ಮೀರಾಬಾಯಿ ಅಂತೇಳಿ ಒಬ್ಬಳು ಭಕ್ತಳಾಗಿದ್ದು. ಈಗಾದರೂ ಸಹಿತ ನಿತ್ಯ ಪ್ರತಿ ರೇಡಿಯೋದಲ್ಲಿ ಮೀರಾಬಾಯಿ ಪದಗಳು ಬರ್ತಾವ. ಆವಾಗ ಅವರ ವಾಕ್ಯ ಏನಂತಾರಂದ್ರೆ, ಮೇರೋ ಮನ लागो कर जीसु अब न रहूंगी रटती. ಈಗ ನನ್ನ ಮನಸ್ಸು ಏನಂದ್ರೆ ಆ ಪರಮಾತ್ಮನಲ್ಲಿ ಕೂಡಿ ಪರಮಾತ್ಮನ ನಾಮದಲ್ಲಿ ನನ್ನ ಚಿತ್ತ ಐಕ್ಯ ಹೊಂದಿದೆ. ಈಗ ನಾನು ಯಾರು ಆತಂಕ ಮಾಡಿದ್ರು ಸಹಿತ ನಾನು ನಿಲ್ಲವಳಲ್ಲ. गुरु मिलिया रैदास जी दीनी ज्ञान की गुटकी. ಈಗ ನನಗೇನದಂದ್ರೆ ಜಾತಿಯಲ್ಲಿ ಮತಗಾರರು ರೈದಾಸ್ ಅಂತೇಳಿ ಕಾಶಿನಗರದಲ್ಲಿ ವಾಸ ಮಾಡ್ತಿದ್ರು. ಅವರಲ್ಲಿ ಮೀರಾಬಾಯಿ ಹೋಗಿ ಉಪದೇಶ ತಗೊಂಡ್ರು. ಉಪದೇಶ ತಗೊಂಡ ನಂತರ ಇನ್ನು ಗುರು ಬಹಳ ದೂರ ಇರುವುದಾಯ್ತು. ದಿನಾಲು ದರ್ಶನ ಸಿಗಲಾರ್ದು ಅಂತೇಳಿ ಒಂದು ದಿವಸ ಗುರುವಿಗೆ ಏನಂತಾಳೆ, ಏನ್ರಿ ಸ್ವಾಮಿ, ನೀವು ನಮ್ಮ ನಗರಕ್ಕೆ ದಯ ಮಾಡಬೇಕು. ಆವಾಗ ರವಿದಾಸರು ಏನಂತಾರೆ, ನೀನು ರಾಜ್ಯರ ಮನೆಯಲ್ಲಿ ರಾಜ್ಯ ಘರಾಣದಲ್ಲಿ ರಾಜಮಂತಂದಕ್ಕೆ ನಾನು ಏಕಶ್ಚೇತ ಏನದಂದ್ರೆ ಮತಗಾರ ಸಮಗಾರನು. ಊರಲ್ಲಿ ಸಹಿತ ತಿರುಗುವುದಕ್ಕೆ ನನಗೆ ಬಂಧನ. ಮತ್ತು ನೀನು ಅಲ್ಲಿ ಕರ್ಕೊಂಡು ಹೋದರೆ ನಿನಗೆ ಅನೇಕ ಸಂಕಟಾದಿಗಳು ಸಹನ ಮಾಡಬೇಕಾಗಿತ್ತು. ನನಗೂ ಸಹ ಅಪಮಾನ ಆಗಬಹುದು. ಯಾಕೆ ಸುಮ್ಮನೆ ನೀನೇ ಬಂದು ಇಲ್ಲಿ ದರ್ಶಿ ಯಾವಾಗೇರಿ ಇದ್ದಾಗ ಮಾಡ್ಕೊಂಡು ಹೋಗ್ಬೇಕು ಅಂತ ಅವರು ಹೇಳಿದ್ರು. ಹೇಳಿದ್ರು ಮೀರಾಬಾಯಿ ಕೇಳಲಿಲ್ಲ.
ಸ್ವಾಮಿ ತಾವಳಿಗೆ ಬರ್ಲಿಕ್ಕೆ ಬೇಕು ಅಂದ್ರೆ ನಡಿ. ಇವ್ರು ಹೊರಗೆ ಒಂದು ಏನಂತಂದ್ರೆ ಈಚಲು ಕರಕಿದು ಗರಿಗಳದು ಏನಂತಂದ್ರೆ ಗುಡಿಸಲಿ ಹಾಕಿ ಆ ಗುಡಿಸಲಿಯಲ್ಲಿ ದಿನಾಲು ಅದು ಮಚ್ಚೆ ನೆಟ್ಟ ಚಪ್ಪಲಿ ಬೇರೆ ಹೊಲಿ ಹಳೆ ಯಾವಾಗೂ ಬಂದ್ರು ಹೊಲಿದು ಕೊಡೋದು, ಅದ್ರ ಮೇಲೆ ಉಪಜೀವಿಕ ಮಾಡ್ಕೊಂಡು ಅಲ್ಲಿ ವಾಸ ಮಾಡ್ತಿದ್ರು. ಇವು ಏನದಂದ್ರೆ ಸಾಯಂಕಾಲ ಪ್ರಾತಃ ಕಾಲ ಆ ಗುರುವಿನ ದರ್ಶನಕ್ಕಾಗಿ ಅವರು ಸತ್ಸಂಗ ಸಮಾಗಮ ಮಾಡೋದಕ್ಕಾಗಿ ಹೋಗ್ತಿದ್ರು. ಈಗ ಒಂದು ಸ್ವಲ್ಪ ಯಾವುದೋ ಒಂದು ಕಾಮೆಂಟ್ರಿ ಏನು ಸೆಟ್ ಆಗಿದ್ರೆ, ಸ್ವಲ್ಪ ಹಣ ಹೆಚ್ಚಿಗಿದ್ರೆ, ಓಹೋ ನಮ್ಮ ಹೆಂಗಸರು ಅಂಥ ಮತಗಾರನ ಹತ್ರ ಹೋದ್ರೆ ಎಷ್ಟತ್ಮಾನ ಅಂತೇಳಿ ಅಥವಾ ಹೆಣಸಿಗೆ ಬಿಡಬಹುದು, ಎಂದ್ರೆ ಏನಂದ್ರೆ ಗುರುವಿಗೆ ಒದಿಬಹುದು. ಇನ್ನು ರಾಜ್ಯ ಘರಾಣ ರಾಜ್ಯವಂತ ಅಂದಕ್ಕೆ ದಿನಾಲು ಈ ಪ್ರಕಾರ ಏನದಂದ್ರೆ ಅಲ್ಲಿ ಗುಡಿಸಲಲ್ಲಿ ಹೋಗೋದು ಬರೋದು ನೋಡಿ ರಾಣಾಗಿನ ಬಹಳ ಸಿಟ್ಟು ಬಂತು. ಅವಾಗ ಆತನ ಆತಂಕ ಮಾಡೋದಕ್ಕೆ ಪ್ರಾರಂಭ ಮಾಡ್ದ. ಅವರು मेरो मन लागो घर जीसू अब न रहू वीरत की, गुरु मिलिया रैदास जी दीनी ज्ञान की गुटकी, चोट लगी निज नाम घर की मारे क्यों देखत की. ಈಗ ನನಗೇನದಂದ್ರ ಸದ್ಗುರು ಇಂಥ ಜ್ಞಾನ ರೂಪವಾದಂತಹದ್ದೊಂದು ಮಾತ್ರೆ ಕೊಟ್ಟಾನ. ಆತನ ವಾಕ್ಯ ಮತ್ತು ಶಬ್ದ ರೂಪವಾದಂತಹ ಬಾಣನನ್ನ ಹೃದಯದಲ್ಲಿ ನೆಟ್ಟದ. ಆ ರಾತ್ರ ಅದರಲ್ಲೇ ನಾನು ಮಗ್ನಳಾಗಿರ್ತೀನಿ. ಹೇ ರಾಣ, ನೀನು ಎಷ್ಟು ಬೇಕಾದಷ್ಟು ಆತಂಕ ಮಾಡಿದರೂ ಸಹಿತ ಇನ್ನು ನಾನು ನಿಂದ್ರೇ ಅಲ್ಲ, ನೀನು ಆತಂಕದ ಕೇಳಲ್ಲ. मानिक मोती परत न पहिरू मैं कब नटती. ಇನ್ನು ಮೇಲೆ ವಜ್ರ ವೈಡೂರ್ಯ ಮಾಣಿಕ್ಯಾದಿಗಳು ಏನು ನನ್ನ ದಾಗಿನಿ ಏನದು, ಆಭರಣಗಳೇನದು, ಇನ್ನು ಮಾತ್ರ ನಾನು ಎಂದು ನನ್ನ ಶರೀರ ಮೇಲೆ ಅವು ಧಾರಣ ಮಾಡೋದಿಲ್ಲ. ಈಗ ನನ್ನ ಆಭರಣಗಳು ಯಾವುವು? ತುಳಸಿ ಮಣಿ, ಚಂದಂದು ತಿಲಕ ಇವರು ಇಂಥವೇ ನನ್ನ ಆಭರಣ ಹೊರತಾಗಿ ಈಗಾರು ವಜ್ರ ಪದ್ರ ಇನ್ನು ಬ್ಯಾಡ. ಈಗ ನನ್ನ ವಸ್ತ್ರ ಆಭರಣಗಳು ಯಾವಂದ್ರೆ ಅವೇ ಮಾಲೆಗಳು. ಈಗ ನನಗೆ ತಿಲಕ ಯಾವುದಂದ್ರೆ ಚಂದಂದು. ರಾಜ ಕುಲ ಕಿ लाज गमाई साधा के संग में भटकी. ಮತ್ತು ಆ ರಾಜ್ಯ ಮನೆತಂದ ಅಭಿಮಾನ, ಪೊಸಿಷನ್ ಮತ್ತು ನಾವು ಕ್ಷತ್ರಿಯರು ಅನ್ನತಕ್ಕಂಥದ್ದು ಹೆಚ್ಚಿನ ಕುಲದ್ದು ಇವೆಲ್ಲ ಮರ್ಯಾದೆ ಏನದಂದ್ರೆ ನಾನು ಬಿಸಾಟಿ ಬಿಟ್ಟೀನಿ. ಮತ್ತು ಹೇಗೆ ಸಾಧುಗಳ ಸಮಾಗಮದಲ್ಲಿ ಕೂಡಿ ಈಗ ನನ್ನ ಜಾತಿ ಅದೇ. नित उठ घर जी के मंदिर जाचो नाचा दे दे सुटकी. ನಿತ್ಯ ಪ್ರತಿ ಆ ಭಗವಂತನ ಮಂದಿರದಲ್ಲಿ ಹೋಗಿ ಆ ಭಗವಂತನ ಪ್ರೇಮದಲ್ಲಿ ಗಾಯನ ವಗೈರೆ ಮಾಡಿ ನಾನು ಕುಣಿದಾಡಿ ಅದು ನನ್ನ ಶರೀರ ಪರವಾಸ ಐತಿ ಇರುವುದಿಲ್ಲ. ಇನ್ನು ನನಗದು ಜಾತಿ ಗೊತ್ತಾದಿಗಳು ತಗೊಂಡು ನನಗೇನು ಮಾಡ್ಬೋದು? ಭಾಗ ಕುಲ್ಯೋ ಮಾರೋ साध संगत सु सावरिया की बचकी. ಈಗ ನನ್ನ ಭಾಗ್ಯೋದಯ ಸಾಧುಗಳ ಸಮಾಗಮದಿಂದ ಸಾವರಿಯ ಅಂದ್ರೆ ಶ್ಯಾಮವರ್ಣ ರೂಪವಾದಂತಹ ಶ್ರೀಕೃಷ್ಣನ ಮೂರ್ತಿಯಿಂದ ನನ್ನ ಭಾಗ್ಯೋದಯ ಆಯಿತು. ಈಗ ನನಗೂ ಜಗತ್ತಕ್ಕೇನು ಸಂಬಂಧ ಇಲ್ಲ. जेठ बहू के कान न मानो घूंघट पड़ गई पटके. ಮಾರವಾಡದಲ್ಲಿ ಏನದಂದ್ರೆ
ಮುಸುಕು ಇಲ್ಲಿಯವರೆಗಿನ ಹಾಕಿರ್ತಾರೆ, ಮುಖ ತೋರುಗುಡೋದಿಲ್ಲ. ಮತ್ತು ಯಾರಾದ್ರೂ ದೊಡ್ಡವರು ಮನೆಗೆ ಬಂದ್ರೆ ಅವ್ರ ಮುಂದೆನೂ ಮುಸುಕು ಹಾಕೋದು, ಹೊರಗೆ ಹೊಂಟ್ರು ಮುಸುಕು ಹಾಕೋದು. ಹೀಗೆ ಮಾರ್ವಾಡ ಪದ್ಧತಿ. ಯಾಕಂದ್ರೆ ಆ ವೇಳೆಯಲ್ಲಿ ಮುಸಲ್ಮಾನರದ್ದು ದಿಲ್ಲಿ ಸಮೀಪ ಆಗ್ತಿತ್ತು. ಜಬರ್ದಸ್ತಿಯಿಂದ ಸ್ತ್ರೀಯರ ಮೇಲೆ ಬಲಾತ್ಕಾರ ಮಾಡ್ತಿದ್ರು. ಅದಕ್ಕಾಗಿ ಮಾರ್ವಾಡದಲ್ಲಿ ಇದೊಂದು ಪದ್ಧತಿ ಉತ್ಪತ್ತಿ. ಅವಾಗ ಈಗ ನನ್ನ ನಾಗನೀರು ಅತಿಗೆಯರು ಏನದಾರು ಅವ್ರಿಗೆ ನಾನು ಹುಕುಂ ಏನದನ್ನು ತಿಳುಮಾತ್ರ ಮನ್ನಿಸುವುದಿಲ್ಲ. ನನಗೆ ಈಗ ಯಾವ ಮಾತಂದ್ರೂ ನಾಚಿಕಿಲ್ಲ. ಆ ಮುಸುಕೇನದ ಹರಿದು ಬಿಟ್ಟೀನಿ. परम गुरु के शरण में रहता परिणाम करा लुटती. ಈಗೇನದಂದ್ರೆ ಪರಮ ಗುರುವಿನ ಶರಣದಲ್ಲಿದ್ದು ಆ ಪರಮಾತ್ಮನ ನಾಮವೇ ನನಗೆ ಪ್ರಿಯವಾಗಿ ತೋರಿದ್ದು. ಅದೇ ಒಂದು ನಾಮದ ಆಧಾರದಲ್ಲಿ ನನ್ನ ಜೀವನ. ಜೈ मीरा के प्रभु गिरधर नागर जन्म मरण तो छुटती. ಈಗೇನದಂದ್ರೆ ನನ್ನ ಪ್ರಭು ಆದಂತಹ ಗಿರಿಧರ ನಾಗರನ ಆಧಾರದಿಂದ ನನ್ನ ಜನ್ಮ ಮರಣ ಏನು ಬಂದು ಎರಡು ನಾಶ ಆಗುತ್ತೆ. ನಾನಿನ್ನು ಹುಟ್ಟುವುದಿಲ್ಲ ಮತ್ತು ಸಾಯುವುದಿಲ್ಲ. ಜೈ राणा जी हो अब नर होंगी तोरी कटती. ಅವಾಗ ಪತಿ ಏನದಂದ್ರೆ ಇಂಥದ್ದೆಲ್ಲ ನೋಡಿ ಅವಳಿಗೆ ಆತಂಕ ಮಾಡೋದಕ್ಕೆ ಪ್ರಾರಂಭ ಮಾಡ್ದ. ಆವಾಗ ಪತಿಗೆ ಹೇಳ್ತಾಳೆ, ಹೇ ರಾಣ, ಇನ್ನು ನೀನು ಎಷ್ಟು ಆತಂಕ ಮತ್ತು ಪ್ರತಿಬಂಧ ಮಾಡಿದ್ರು ಸಹಿತ ನಾನಿನ್ನು ನಿಲ್ಲವಲ್ಲ. साध संग मोही प्यारा लागे लाज गई घूंघट की. ಈಗ ನನಗೇನದಂದ್ರೆ ಸಾಧುಗಳು ಸಮಾಜನ ಒಳ್ಳೆ ಪ್ರಿಯವಾಗಿ ತೋರ್ತದೆ. ನಾನು ಈಗ ನನ್ನಷ್ಟಕ್ಕೆ ನಾನೇ ಏನದಂದ್ರೆ ಸ್ತ್ರೀ ಅಂತ ನಾನು ಭಾವಿಸುವುದಿಲ್ಲ. ಮತ್ತು ಲಜ್ಜಾ ಮರ್ಯಾದ ಅದೇನು ಮುಸ್ಕ ವಗೈರೆ ಹಾಕೋದು ಅದೆಲ್ಲ ಈಗ ನಾನು ಬಿಟ್ಟುಬಿಟ್ಟೀನಿ. पैरा पीहर पेढ़ता छोड़ा अपना तुरत निरत दो चटकी. ಈಗೇನದಂದ್ರೆ ತವರು ಮನಿ ಮತ್ತು ಪತಿ ಮನಿ ಮರ್ಯಾದೆ ಇವು ಎರಡೂ ಬಿಟ್ಟುಬಿಟ್ಟೀನಿ. ತವರು ಮನೆಗೂ ನನಗೆ ಮರ್ಯಾದೆ ಬೇಕಾಗಿಲ್ಲ ಮತ್ತು ಪತಿ ಮನೆಗೂ ಅದೇ ಬೇಕಾಗಿಲ್ಲ. ಈಗ ನನ್ನ ಚಿತ್ತೇನದಂದ್ರೆ ಸೂರ್ತ ನಿರ್ತ ಎರಡೂ ಕೂಡಿ ಆ ಪರಮಾತ್ಮ ನಾಮದಲ್ಲಿ ಐಕ್ಯ ಹೊಂದಿದ ಪಕ್ಷದಲ್ಲಿ ಯಾರ ತವರು ಮನಿ ಯಾರ ಗಂಡನ ಮನಿ ಹೋಗ್ಲತ್ಲ. सतगुरु कर दिखाया घट का नाचूंगी दे दे सुटकी. ನನ್ನ ಸದ್ಗುರು ಏನದಂದ್ರೆ ಈ ಶರೀರದಲ್ಲಿರ್ತಕ್ಕಂಥ ಆತ್ಮನ ಪ್ರಕಾಶ ಮೂರ್ತಿ ನನಗೆ ತೋರಿಸಿದ. ಈಗ ನಾನೇನದಂದ್ರೆ ಅದೇ ಪ್ರೇಮದಲ್ಲಿ ಮಗ್ನವಾಗಿ ಕುಳಿತೀನಿ. ಈಗ ಪತಿ ಮತ್ತು ಸ್ತ್ರೀ ಅನ್ನತಕ್ಕಂಥದ್ದು ನನಗೆ ಭಾವನೆ ಇಲ್ಲ. हार सिंगार सभी लोग अपना चूड़ी करके पटकी. ನಿಂದು ಏನೇನು ಹಾರ ಶೃಂಗಾರ ವಸ್ತ್ರ ಆಭರಣ ಏನೇನದು ಇದೆಲ್ಲ ತಗೋನಿಲ್ಲ. ಕೈಯೊಳಗೆ ಬಳೆ ಇದ್ರೆ ಸೌಭಾಗ್ಯವತಿ ಅಂತ ಒಂದು ಪರಂಪರಾ ನೀತಿ. ಈಗ ನನ್ನ ಬಳೆಗಳೆಲ್ಲ ನಾನು ನಿನ್ನ ಎದುರು ಒಡೆದು ಬಿಡ್ತೀನಿ. ಈ ಹೊಸ ನೀನು ತಗೊಂಡು ಹೋಗು ಕುಪ್ಪಿ. ಮತ್ತೆ ನನಗೆ ವಸ್ತ್ರ ಆಭರಣಾದಿಗಳು ಏನೂ ಬೇಕಾಗಿಲ್ಲ. मेरा सुहाग अब मोको दरसा और न जाने घटकी. ಏನು ನನ್ನ ಸೌಭಾಗ್ಯವತಿಗೆ ನನ್ನ ಸೌಭಾಗ್ಯ ನನಗೆ ಈಗ ಕಾಣಿಸ್ತದ. ಇನ್ನು ಹೊರಗಿನ ಸೌಭಾಗ್ಯವತಿ ತಗೊಂಡು ನಾನೇನ್ ಮಾಡಿದೆ. ಈಗ ಸೌಭಾಗ್ಯ ಅಂತ ಅದಕ್ಕಂತಾರಂದ್ರೆ ಗಂಡಿದ್ರೆ ಸೌಭಾಗ್ಯವತಿ ಅಂತ. ಅವು ಯಾತ್ರ ಗಂಡು ಯಾತ್ರದ ಸೌಭಾಗ್ಯ ಗೊತ್ತಿಲ್ಲ ಅಂತೂ ಏನೋ ಹಿಂದಕ್ಕೆ ಮಾಡ್ಕೊತ ಬಂದವ ಅಷ್ಟೇ.
ಅದು ಕೆಲವು ದಿವಸದಲ್ಲಿ ಗಂಡಿಗೆ ಏನೋ ಒಂದು ಕಾಯಿಲೆ ಆಯ್ತು ಸತ್ವಾಗ ಇವಳು ಸೌಭಾಗ್ಯತೆ ಆಯ್ತು. ಇದು ಯಾತ್ರದ ಸೌಭಾಗ್ಯ ಏನು? ಅದಕ್ಕೆ ನೀರ ಅಂತಾರೆ, ನನ್ನ ಸೌಭಾಗ್ಯ ನಾನು ನೋಡೀನಿ. ಈಗ ಹೊರಗಿನ ಸೌಭಾಗ್ಯ ನೀನು ಇದ್ರೇನು, ನೀನು ಸತ್ರೇನು, ಇವೆಲ್ಲ ತಗೋ, ನೀನು ಬಳೆ, ಆಭರಣ, ವಸ್ತ್ರ, ಮಂಗಲಸೂತ್ರ, ಏನೇನದ ಹುಡುಗಾರ ಓಸು ತಗೊಂಡ್ಬಿಡು. महल किला राना मोहिन चाहिए सारी रेशम पटकी. ಮತ್ತೆ ನನಗೇನದಂದ್ರೆ ಕಿಲ್ಲ, ಕ್ವಾಟಿ, ಅದರಲ್ಲಿ ಬಂಗ್ಲಾ, ಮಹಲ, ದಾಸಿಯರು, ಅದು ಈಗ ನನಗೆ ಬೇಕಾಗಿಲ್ಲ. ಅವರು ಸಾರಿ ರೇಷಮ್. ಮತ್ತು ಮೊದಲೇನದಂದ್ರೆ ನಾನು ಸಿಲ್ಕ ಮತ್ತು ರೇಷ್ಮೆ ಸೀರೆಗಳ ಧಾರಣೆ ಮಾಡ್ತಿದ್ದೆ. ಅವನು ಬೇಡ ತಗೋ. ನಾನು ಹುಚ್ಚಳಂತೆ ತಿರುಗ್ತೀನಿ. ಕೂದಲುಗಳೆಲ್ಲ ಬಿಟ್ಟು ಏನೋ ಒಂದು ಹುಚ್ಚಳಾಗಿ ತಿರುಗ್ತೀನಿ. ಈಗ ನನ್ನ ಹೆಸರಿಗೆ ಬರಬಾರ್ದು ನೀನು. अब नहीं मानू गाना छारी मೈ ಬರ್ ಪಾಯೋ ಗಿರಿಧಾರಿ. ಅದಕ್ಕೆ ನಿನ್ನ ವಾಕ್ಯ ಈಗ ನಾನು ಕೇಳೋದಿಲ್ಲ ಹೇಳೋಣ. ಸುಮ್ಮನೆ ನೀನು ಆತಂಕ ಮಾಡಿ ಅಪಮಾನ ಆಗಬೇಡ. ನನಗೆ ಫ್ರೀಯಾಗಿ ಬಿಟ್ಟು ಬಿಡು. ನನ್ನ ಸ್ವಾಮಿ ಏನದೊಂದು ಕೇವಲ ಒಬ್ಬ ಗಿರಿಧಾರಿ ಅಥವಾ ಏನೇನೋ ಶ್ರೀಕೃಷ್ಣನೇ ನನ್ನ ಗಣಿ, ನನ್ನ ಪತಿ, ನನ್ನ ಗುರು ಎಲ್ಲ ಆತನು. मन कपूर की एक गति गई ಜಾರಿ. ಮನಸ್ಸು ರೂಪವಾದಂತಹ ಕರ್ಪೂರದ ಈಗ ಒಂದೇ ಒಂದು ಗತಿಯಾಗ್ಯದ. ಹೇಗೆ ಕರ್ಪೂರ ಉರಿದು ಆ ಕರ್ಪೂರವೇ ಇಲ್ದಂಗೆ ಆಗಿರ್ತದೋ ಆ ಪ್ರಕಾರ ನನ್ನ ಮನಸ್ಸು ಏನದಂದ್ರೆ ಆ ಪ್ರಕಾಶದಲ್ಲಿ ಕೂಡಿ ಅದೇ ಇಲ್ದಂಗೆ ಆಗಿ ಹೋಗ್ಯದ. ಅದಕ್ಕೆ ನಾವು ಏನದಂದ್ರೆ ಕರ್ಪೂರ ಹಚ್ಚೋದು ದೇವ್ರ ಮುಂದೆ. ಮೊದಲು ಏನದಂದ್ರೆ ಕರ್ಪೂರ ಒಡಿ ರೂಪದಿಂದ ಕಾಣಿಸ್ತದೆ. ಹಚ್ಚಿದ ಕೂಡಲೇ ಜ್ಯೋತಿ ರೂಪವಾಗಿ ಅದು ಕರಿಗಿ ಹೋಗ್ತದ. ಹಾಗೆ ನಮ್ಮ ಮನಸ್ಸು ಏನದಂದ್ರೆ ಎರಡೂ ನೇತ್ರದ ಮಧ್ಯಭಾಗದಲ್ಲಿ ಚಿತ್ತ ಸ್ಥಿರ ಆದ ಪಕ್ಷದಲ್ಲಿ ಜ್ಯೋತಿ ಪ್ರಕಾಶ ಆಗ್ತದೆ. ಅದು ಜ್ಯೋತಿ ಪ್ರಕಾಶ ಆದ ಕೂಡಲೇ ಮನಸ್ಸು ಎಲ್ಲದು ಅನ್ನತಕ್ಕಂಥದ್ದು ಗೊತ್ತಾಗೋದಿಲ್ಲ. ಅದಕ್ಕೆ ಏನದಂದ್ರೆ ನಾವು ಕರ್ಪೂರ ಜ್ಯೋತಿ ಪ್ರತಿ ಹಚ್ಚೋದು ದೇವ್ರ ಮುಂದೆ. ಪರಂತು ಅವು ದೇವರು ಅಂಥವೇ, ಇವನು ಹಚ್ಚೋದು ಜ್ಯೋತಿನೂ ಅಂಥದ್ದೇ. ಅವ್ರು ದೇವ್ರಿಗೆ ಹೆಂಗ್ ಗೊತ್ತು ಇವನು ಜ್ಯೋತಿ ಹಚ್ಚಾನೆ, ಏನು ಬರೀ ಡ್ಯೂಟಿ ಗಿಡದಾನು ಅನ್ನೋದು. मन कपूर की एक गति है ಇವನು ಒಬ್ಬರು ಬಿಟ್ಟು 1000 ಜನರು ನಿಂದ ಮಾಡಿದ್ರು ಸಹಿತ ನನಗದು ಪರವಾಗಿಲ್ಲ. ಶಂಕರ ಕಂಚನ ಏಕ ಗತಿ ಗುಂಜ ಮೇರಚಯಕ ಸಾರಿ. ನನಗೇನದಂದ್ರೆ ಹರಳುಗಳು, ಕಲ್ಲು ಹರಳುಗಳು ಮತ್ತು ಕಂಚನ, ಸುವರ್ಣ ಇವೆರಡು ಒಂದಾಗ್ಯಾವ. ನಾವು ಹೋಗೋ ಕಾಲಕ್ಕೆ ಕಲ್ಲು ಹರಳುಗಳು ನೋಡಿ ಎಷ್ಟು ನಮ್ಮ ಮನಸ್ಸಾದ್ರದಿಂದ ಏನದಂದ್ರೆ ಸಾಧಾರಣ ಸ್ಥಿತಿಯಲ್ಲಿರ್ತದೋ ಅಷ್ಟೇ ವಜ್ರಾದಿಗಳು ನೋಡಿದ್ರು ಸಹಿತ ನನ್ನ ಮನಸ್ಸು ಅದೇ ಪ್ರಕಾರದ. ನನಗೆ ಅಲ್ಲೇನೂ ಭೇದಿಲ್ಲ. ಕಂಚನ್ ಮತ್ತು ಏನದಂದ್ರೆ ಕಾತ್ दोनों एक समान. अनड धनी को तरणो लीनो हाथ सुमिरनी धारी. ಇನ್ನು ಆ ಧನಾಢ್ಯ ಮತ್ತು ಎಲ್ಲದಕ್ಕಿಂತಲೂ ಶ್ರೇಷ್ಠವಾದಂತಹ ಸಾಹುಕಾರನ ಶರಣ ಹೋಗಿನಿ. ಮತ್ತು ಆತನ ಆಭರಣ, ಆತನ ಚಿಂತನೆ ರೂಪವಾದಂತಹದ್ದು ಒಂದೇ ದ್ರವ್ಯ. ಆತನ ನಾಮಸ್ಮರಣೆ ಮಾಡ್ತಕ್ಕಂಥದ್ದು ಒಂದೇ ದ್ರವ್ಯ ಸಾಕು ನನಗೆ. ಇವು ಹೊರಗಿನ ದ್ರವ್ಯ ತಗೊಂಡು ನಾನೇನ್ ಮಾಡಿದ್ದೀನಿ. ಇಂಥ ಯೋಗ ತಗೊಂಡ ನಂತರ, ತ್ಯಾಗ ಅವಸ್ಥಾ ತಗೊಂಡ ನಂತರ ಮನಸ್ಸಿನಲ್ಲಿ ಮತ್ತೆ ವ್ಯಥೆ ಮಾಡ್ತಾನಂದ್ರೆ ಅದು ತ್ಯಾಗ ಅಲ್ಲ. ಏನದಂದ್ರೆ ಸಂಸಾರ ತ್ಯಜಿಸಿ ಆ ಪರಮಾತ್ಮ ಚಿಂತನೆಯಲ್ಲಿ ವೈರಾಗ್ಯ ಧಾರಣೆ ಮಾಡಿದ ನಂತರ ಮತ್ತೆ ಸಂಸಾರ ಕಡೆ ನೋಡ್ತದಂದ್ರೆ ಅದು ತ್ಯಾಗ ಅಲ್ಲ.
ಸುಮ್ಮನೆ ಯಾಕೋ ತಗೊಂಡಿದ್ನೇನು. ಒಮ್ಮೊಮ್ಮೆ ಏನದಂದ್ರೆ ಸತ್ಸಂಗ ವಗೇರೆ ಇಂಥದ್ದಂಥದ್ದು ಕೇಳಿ ತೀವ್ರ ವೈರಾಗ್ಯ ಉತ್ಪತ್ತಿ ಆಗ್ತದೆ. ಅದೇ ವೇಳೆಯಲ್ಲಿ ದುಂಕಾಸು ಹೊರಟು ಬರ್ತಾನೆ. ಪರಂತು ಆ ಮನಸ್ಸು ಏನದಂದ್ರೆ ಯಾವತ್ತೂ ಅದೇ ರೂಪವಾಗಿರುವುದಿಲ್ಲ. ಒಂದೊಂದು ಸಮಯದಲ್ಲಿ ಅದು ಸ್ಮಶಾನ ವೈರಾಗ್ಯ ಬಂದಿರ್ತದೆ. ಅದೇ ಕಾಲದಲ್ಲಿ ಇವನು ಮನೆ ಮಾರಾದು ಬಿಟ್ಟು ಅಷ್ಟರಲ್ಲಿ ಏನಾದರೂ ನೆನಪು ಸತ್ತು ಮನಸ್ಸಿನಲ್ಲಿ ಉಲ್ಲಾಸ ಆಯಿತು. ನಡಿ ನಾವು ಸಾಧು ವೈರಾಗ್ಯ ಆಗಿ ಹೋಗ್ಬಿಡಂದು. ಎಲ್ಲಿಗೆ ಹೋಗೋದಪ್ಪ? ಮನಸ್ಸದಲ್ಲಿ ಒಳಗೆ ಅದು ನಿಮ್ಮ ಸಂಗತಿ ಇರ್ತದಲ್ಲ, ಅದು ಎಲ್ಲಿ ಅದು ಆ ಮನಸ್ಸಿನಲ್ಲಿ ವೈರಾಗ್ಯತ್ವ ಬರಬೇಕು. ಅಂದ್ರೆ ಆ ವೈರಾಗ್ಯ ಯಾವತ್ತೂ ನಿಲ್ಲುತ್ತದೆ. ಅದು ಹೊರಗಿನ ದುಃಖಕ್ಕಾಗಿ ಇವನು ವೈರಾಗ್ಯ ಧಾರಣೆ ಮಾಡಿದ. ಒಂದು ಜಾಗದಲ್ಲಿ ಶಂಕರಾಚಾರ್ಯ ಹೇಳ್ತಾರೆ, ರಾಂಡ ಮುಂದೆ ಉಳಿಯೋ ಸನ್ಯಾಸಿ ಅಂತ. ಮನೆಯೊಳಗೆ ಇದ್ದುದ್ದು ಅದು ಸತ್ತು ಹೋಯ್ತು, ಇವನು ಸನ್ಯಾಸ ಆಗಿ ನಿಂತ. ಮಾತ್ರ ಒಳಗೆ ಮನಸ್ಸಿನಲ್ಲಿದ್ದದ್ದು ಅದು ಮತ್ತೆ ತಿರುಗಿ ಅಟ್ಲಾಗಿತ್ತ ದುಃಖ ಬೇಡ ಕಳ್ತನ ಮಾಡು ಸುಳಿವಾರು ಮಾಡು ಮತ್ತೆ ತಿರುಗಿ ಇದರಲ್ಲೇ ಬಂದು ಬಿಡುತ್ತೆ. ಅದಕ್ಕೆ ಅವಲ್ಲ ಅದಕ್ಕೇನಂತ ಯೋಗವನ್ನು ಧಾರಣೆ ಮಾಡಿದ ನಂತರ ಮತ್ತೆ ಚಿಂತೆ ಹಾಕಬೇಕು. ಯಾಕೆ ನನಗೆ ಏನು ಸದ್ಗುರು ಸಿಕ್ಕಾನ, ಆತನ ಯಾವತ್ತೂ ನನ್ನಲ್ಲಿ ಆಧಾರಭೂತದಾನ, ಎಲ್ಲಿ ಆದ್ರೂ ಆತನ ನಾನು ಸಂಗಡದಾನ, ಇನ್ಯಾಕೆ ಚಿಂತೆ? ಜಿ ಸಾಧು ಸಂಗತ್ ಮೇ ದಿಲ್ ರಾಜಿ ಹೈ ಕುಟುಂಬ ಸುನ್ಯಾರಿ. ಏನು ಯಾವತ್ತು ಸಾಧುಗಳ ಸಮಾಗಮ, ಸಾಧುಗಳ ವಾಕ್ಯ, ಸಾಧುಗಳ ಪದ್ಧತಿ, ಸಾಧುಗಳ ಸಂಗಡ ಸಾಧನ ಇದೇ ನನಗೆ ಪ್ರಿಯವಾಗಿ ತೋರ್ತದೆ. ಬಾಕಿ ಏನದಂದ್ರೆ ಈ ಪ್ರಪಂಚದವ್ರು ನೋಡಿ ಏನೋ ಒಂದು ಸುಳ್ಳು ಆಟನಲ್ಲಿ ಬಿದ್ದಾವೆ ಅಂತ ಹೇಳಿ ಮನಸ್ಸಿನಲ್ಲಿ ಒಂದು ಏನೋ ಭಾವ ಆಗ್ತದೆ. ಒಬ್ಬರು ಪಂಜಾಬದಲ್ಲಿ ಬುಲ್ಲೇಶ ಅಂತ ಹೇಳಿ ಒಬ್ಬರು ಮಹಾತ್ಮರು, ಜಾತಿಯಲ್ಲಿ ಮುಸಲ್ಮಾನರು ಅಂತೂ ಮುಸಲ್ಮಾನ ಮತಾನುಸಾರ ಮೊಹಮ್ಮದ್ ಮಂದೀಸವರಲ್ಲ, ಅವರು ಮಸ್ತ್ ಔಲಿಯಾ ಫಕೀರ್. ಒಂದು ಸಮಯದಲ್ಲಿ ಆ ಪರಮಾತ್ಮನಿಗೆ ಹುಡುಕುವುದಕ್ಕಾಗಿ ವಿರಹದಲ್ಲಿ ಹೊರಟರು. ಎಲ್ಲಿ ಪರಮಾತ್ಮನೇ ಸಿಗಲಿಲ್ಲ. ಎಲ್ಲ ದೇಶಾಂತರ ಎಲ್ಲ ತಿರುಗಿದ್ರು. ಎಲ್ಲಿ ತಿರುಗಿದ್ರು ಪರಮಾತ್ಮಂದು ಒಬ್ಬರು ಸುದ್ದಿ ಹೇಳುವಲ್ರು ಅಥವಾ ಪ್ರತ್ಯಕ್ಷವಾಗಿ ತೋರಿಸುವಲ್ರು. ಒಂದು ಸಮಯದಲ್ಲಿ ಏನಾಗಿತ್ತು, ಯಾವುದೋ ಒಂದು ಗ್ರಾಮದಲ್ಲಿ ಒಬ್ಬರು ಯಾರೋ ಸತ್ತಿದ್ರೆ ಅಲ್ಲಿ ಪಂಜಾಬದಲ್ಲಿ ಒಂದು ಪದ್ಧತಿ, ಸುಮ್ಮನೆ ಕೂಡಿ. ಪಂಜಾಬದಲ್ಲಿ ಒಂದು ಪದ್ಧತಿ, ಎಲ್ಲ ಹೆಣ್ಣುಮಕ್ಕಳೆಲ್ಲ ಸುತ್ತುಗಟ್ಟಿ ನಿಲ್ಲುವುದು, ಅದು ಎದಿ ಬಡ್ಕೊಳ್ಳೋದು, ಹಾಯ್ ರಬ್ಬ ಅಂತ. ರಬ್ ಅಂದ್ರೆ ಪರಮಾತ್ಮ ಆಗ್ತದೆ, ಅವ್ರ ಹಾಯ್ ಅಂದ್ರೆ ಅದು ಮಹಾ ದುಃಖ ಶಬ್ದ ಆಗ್ತದೆ. ಈತನ ಬುಲ್ಲೇಶ ಅತ್ತಾಗಿತ್ತಾಗಿನ ತಿರುಗಾಡ್ಕೋದು ಬಂದ. ಇದು ಪರಮಾತ್ಮನ ಶೋಧದಲ್ಲಿ ಎಲ್ಲಿ ಆದ್ರೂ ಸಹಿತ ಪರಮಾತ್ಮನೇ ಇಲ್ಲ, ಯಾರು ಕಂಡಿಲ್ಲ ಅಥವಾ ನನಗೆ ತೋರಿಸೋರು ಯಾರು ಇಲ್ಲ ಅಂಥೇಳಿ ಇದೇ ಉದಾಸಕ್ತವೇ ಇತ್ತು. ಅಲ್ಲಿ ಹೆಣ್ಮಕ್ಳು ಎದಿ ಬಡ್ಕೋತಿದ್ರು, ಹಾಯ್ ರಬ್ಬ ಅಂತ ಸುತ್ತೆಲ್ಲ ನಿಂತು ಅವ್ರ ಮನೆಗೆ ಯಾರೋ ಸತ್ತಿದ್ರು. ಆವಾಗ ಈತನು ಹೋಗಿ ಅದೇ ಮೇಳದಲ್ಲಿ ಕೂಡಿ ಈತನು ಎದಿ ಬಡ್ಕೊಳ್ಳೋಕೆ ಶುರು ಮಾಡ್ದ, ಹಾಯ್ ರಬ್ಬ ಅಂತ. ಆವಾಗ ಎಲ್ಲರೂ ಕೇಳಿದ್ರು, ಯಾಕಪ್ಪ ನೀನ್ಯಾಕೆ ಬಡ್ಕೋತೀನಿ? ಎಲ್ಲಿ ಆದರೂ ಸಹಿತ ಒಬ್ಬರು ಪರಮಾತ್ಮನ ಅದಾನ ಅಂತ ಹೇಳಿ ಯಾರು ಹೇಳುವಲ್ರು,
ಇಲ್ಲಿ ನೋಡಿದ್ರೆ ಇವ್ರು ಎದಿ ಬಡಿಸಿ ಹೇಳ್ತಾರೆ ಪರಮಾತ್ಮ ಅದಾನ ಅಂತ. ಹಾಯ ಅಂದ್ರೆ ಅದಾನ ಅಂತ. ಅವರು ಹಾಯ್ ಅಂತ ಹೇಳಿ ಯಾವುದೋ ಒಂದು ದುಃಖದ ಶಬ್ದಕ್ಕಂತಿದ್ರು. ಇವನೇನಂದ ಪರಮಾತ್ಮನ ಅದಾನಂತ ಹೇಳಿ ಎಲ್ಲರೂ ಎದಿ ಬರೆದು ಹೇಳ್ತಾರಂದ್ರೆ ಇವರಲ್ಲಿ ನಿಜವಾಗಿ ಪರಮಾತ್ಮ ಅದಾನಂತ ಹೇಳಿ ತಾನು ಏನಂದ ಹಾಯ್ರಬ್ಬ ಅಂತ ಕುಣಿದನಂತ. ಹಾಗೆ ಯಾರ ಅಂತರದಲ್ಲಿ ಆ ನಿಜವಾದಂತಹ ಪರಮಾತ್ಮನು ಪ್ರಗಟಿರ್ತಾನೋ ಅವ್ರ ಜಗತ್ತದ ದುಃಖಕ್ಕೂ ನೋಡಿ ಅವ್ರಿಗೊಂದು ತಮಾಷೆ ಆಗ್ತದ. ಅವರು ಪಾಪ ಏನಿದೆ ಮನ್ಯಾಗ ಸತ್ತಾನಂತ ಅವ್ರು ಅಳ್ತಿದ್ರು. ಇವನು ನಡು ಹೋಗಿ ಹಾಯ್ರಬ್ಬ ಅಂತ ಹೇಳಿ ಇವನು ಕುಣಿದಾಡಿ ಅವ್ರ ಸಂಗಟ ಅಳುವುದಕ್ಕೆ ಪ್ರಾರಂಭ ಮಾಡಿ. ಹೀಗೆ ಆ ಅನುಭವಿ ಪುರುಷರಿಗೆ ಅನುಭವ ದೃಷ್ಟಿಯಿಂದ ಜಗತ್ತಕ್ಕೂ ನೋಡಿದ್ರೆ ಇದು ಒಂದು ಏನೋ ಒಂದು ನಮೂನೆ ಅದ. ಅವ್ರು ಅಳೋದೇನೋ ಅವ್ರು ಅಳೋದಕ್ಕೆ ಇವ್ರು ನಗ್ತಿರ್ತಾರೆ. ಒಂದು ಸಮಯದಲ್ಲಿ ತುಳಸಿ ಸಾಹೇಬ್ರ ಹತ್ರ ಒಬ್ಬ ಧನಾಢ್ಯ ಶೆಟ್ಟನು ಅತೋನಾಥ ದ್ರವ್ಯ ಸಂತಾನ ಮಕ್ಕಳಿದ್ದಿದ್ದಿಲ್ಲ. ಈಗಾದ್ರೂ ಸಹಿತ ಕೆಲವರಿಗೆ ಏನದ ಮಕ್ಕಳು ಇಲ್ಲಾರ್ದವರಿಗೆ ಯಾವ ದೇವರ ಮತ್ತು ಯಾವ ಸಾಧುಗಳು ಯಾವ ಸ್ವಾಮಿಗಳಲ್ಲಿ ಹೋಗಿ ಮಕ್ಕಳು ಪಡ್ಕೊಳ್ಳೋನು ಅನ್ನೋದು ಅಭಿಲಾಷ ಇರ್ತದೆ. ಅವಕ್ಕೆ ಬೇಕಾದಷ್ಟು ಹಣ ಪಣ ಹೇಳಿದ್ರು ಕೊಡ್ತಾರೆ. ಎಲ್ಲೇ ಧರ್ಮ ಕಾರ್ಯಕ್ಕೆ ಏನ್ರಿ ಕೊಡು ಅಂದ್ರೆ ಮಾತ್ರ ತಾಯಿ ತಂದೆನೂ ಸಾಯ್ತಾವ. ಅಂಥದ್ರಲ್ಲಿ ಆಗೋದಿಲ್ಲ. ಇದಕ್ಕೆ ಮಾತ್ರ ಬೇಕಾದಷ್ಟು ತಯಾರಿರ್ತಾವ. ಆ ತುಳಸಿ ಸಾಹೇಬ್ರ ಹತ್ರ ಹೋಗಿ ತಮ್ಮ ಮಕ್ಕಳಿಲ್ಲ ಅಂತೇಳಿ ಶೆಟ್ಟನು ಪ್ರಾರ್ಥನಾ ಮಾಡ್ದ. ಅವಾಗ ತುಳಸಿ ಸಾಹೇಬ್ರು ಕೇಳ್ತಾರೆ, ನೀನ್ ಹೆಣತಿ ಅದಾಳೇನು ಅಂದ್ರೆ ಅದಾಳ. ಅವಾಗ ತುಳಸಿ ಸಾಹೇಬ್ರು ಏನಂತಾರೆ, ಅವಳು ಸತ್ರು ಒಳ್ಳೇದಂತೀನಿ ಅಲ್ಲ. ಯಾಕಂದ್ರೆ ಹೆಣತಿ ಅದಾಳಂತ ಮಕ್ಕಳ ಕಾಂಕ್ಷೆ ಆಗ್ಯದ ನಿನಗ. ಅವಳು ಸತ್ರು ಮಕ್ಕಳಿಲ್ಲ ಪಕ್ಕಳಿಲ್ಲ ಹೋಗ್ಲತ್ತಾಗಿ. ಆಗ ಮಹಾನ್ಯರಿಗೆ ಏನದು ಪ್ರಪಂಚ ಇದು ಒಂದು ಆಟವಾಗಿ ತೋರ್ತದ. ಅಂತೂ ಅಂತರದಲ್ಲಿ ಯಾರ ಪ್ರತ್ಯಕ್ಷ ಪ್ರಮಾಣದಿಂದ ಆ ಪರಮಾತ್ಮನ ನೋಡ್ಯಾರು ಅವ್ರಿಗೆ ಈ ಜಗತ್ತೇನದಂದು ಹೀಗೆ ಕಾಣಿಸ್ತದೆ. ಅವು ಮ್ಯಾಗ್ಮ್ಯಾಗೆ ಭಕ್ತಿ ಮಾಡೋರು ಅವು ಕಂಬಾರ್ದು ಇಕ್ಕಳಿಕೆ ಹಂಗ. ಒಂದು ಕ್ಷಣ ಮಾತ್ರ ಏನದಂದ್ರೆ ಕಬ್ಬಿನ ಕಾಸೋ ಕಾಲಕ್ಕೆ ಅದ್ರ ಸಂಗಡ ಅದಕ್ಕೂ ಕಾಯ್ಬೇಕಾಗ್ತದೆ. ಆ ಕಬ್ಬಿನ ಬರೆದು ಮತ್ತೆ ನೀರಾಗಿ ಎದ್ದೆಯೋ ಕಾಲಕ್ಕೆ ಅದ್ರ ಸಂಗಡ ತಣ್ಣಗೆ ಆಗ್ಬೇಕಾಗ್ತದೆ. ಹಾಗೇನದಂದ್ರೆ ಅಂತರ್ಭಕ್ತಿ ಜಾಗೃತಿ ಇರಲಾರದಂತಹ ಪ್ರಾಣಿಗಳಿಗೆ ಕೆಲವು ಭಕ್ತಿ ಮಾತುಗಳು ಕೇಳಿದ ಕೂಡಲೇ ಇವನು ಏನದಂದ್ರೆ ಕೆಂಪಗಾದ. ಸುಖ ದುಃಖಾದಿಗಳು ಬಂದು ಬೆರೆಸಿಕೊಂಡ ಮತ್ತು ತಿರುಗಿ ಹೋಗಿ ಬೆಂಕಿಗೆ ಬಿದ್ದ. ಯಾಕೆ ನಿಜವಾದಂತಹ ಸ್ಥಾಯಿ ಭಕ್ತಿ ಇಲ್ಲ. ಕಲ್ಪನೀಯ ಭಕ್ತಿಯಿಂದ ಸುಖ ದುಃಖಾದಿಗಳು ಬಿಡೋದಿಲ್ಲ. ಅಲ್ಲಿ ನಿಶ್ಚಯ ಉಳ್ಳವನಾಗಿ ನಿಂತು ಪ್ರಾಣವಾದರೂ ಪರವಾಗಿಲ್ಲ ಅನ್ನತಕ್ಕಂತಹ ನಿಶ್ಚಯತ್ತು ಯಾವಾಗದಲ್ಲಿ ಬರ್ತದೋ ಆವಾಗ ಅದು ನಿಜ ಭಕ್ತಿ ಜಾಗೃತ ಆಗ್ತದೆ. ಹೊರತಾಗಿ ಬರೀ ಮ್ಯಾಗಿನಾಗಿಂದ ಅಂದ್ರೆ ಎಷ್ಟು ದಿವಸ ಮ್ಯಾಗ್ನಾಗ ಆದ ಮ್ಯಾಗ್ನಾಗೆ क्रोध बारे समझाओ को चालूंगी बुद्धि हमारी रतन जडित की चौपा सिर पे हार कंस को भारी चरण घोंघरो घस घस पड़त गए माँ करा श्याम सुयारी. ಆವಾಗ ತನ್ನ ಪತಿಯಾದಂತಹ ರಾಣಾಗಿ ಏನಂತಾಳೆ, ನನ್ನ ಎದುರು ಏನದಂದ್ರೆ ಯಾವತ್ತೂ ಆ ಕೃಷ್ಣನ ಮೂರ್ತಿ ಅದ. ಆ ಮೂರ್ತಿಯಲ್ಲಿ ನನ್ನ ಪ್ರೇಮ ಕೂಡಿ ನಾನು ಮಗ್ನವಾಗಿನಿ. ನನಗೆ ಶರೀರದು ಮನಸ್ಸಿಂದು ನೀನು ಗಂಡ ನಾನು ಹೆಣತಿ ಅನ್ನತಕ್ಕಂಥದ್ದು ಏನೂ ಅಲ್ಲಿ ಕಲ್ಪನೆನೇ ಇಲ್ಲ. ನನ್ನ ಎದುರು ಒಂದೇ ಒಂದು ಭಗವಾನ್ ಮೂರ್ತಿ ಅದ. ನೀನು ಹೋಗಿ ಇಂಥವೆಲ್ಲ ಯಾಕೆ ನನ್ನ ಎದುರು ಆತಂಕ ಮಾಡ್ಕೊತ ಬರ್ತೀವಿ? ಆತಂಕದಿಂದ ನೀನೇ ಆತಂಕ ಆಗಿ ಹೊರತಾಗಿ ನನಗೇನೂ ಆಗೋದಿಲ್ಲ, ನಾನು ಹೋಗ್ತೀನಿ. लाज शरम
सबकी मैदारी यौतन चरण गधारी. ಇನ್ನು ನನ್ನ ಲಜ್ಜಾ, ನನ್ನ ಮರ್ಯಾದ, ನನ್ನ ಪೊಸಿಷನ್, ನಾನು ಸ್ತ್ರೀ, ಅಂಥವಳು ಇಂಥವಳು ಅನ್ನೋದು ಎಲ್ಲ ತೆಗೆದು ಬಿಸಾತೀನಿ. ಒಂದೇ ಒಂದು ಆ ಪರಮಾತ್ಮ ಚಿಂತನೆ ನನ್ನ ಹೃದಯದಲ್ಲಿ ಅದ, ಮತ್ತಿನ್ನೊಂದು ಏನೂ ಇಲ್ಲ. मीरा के प्रभु गिरधर नागर झकमारी संसारी. ಇನ್ನು ಆ ಗಿರಿಧರ ನಾಗರನ ಆಧಾರದ ಮೇಲೆ ಈ ಸಂಸಾರಕ್ಕೆ ಧಿಕ್ಕರಿಸಿ ಬಿಟ್ಟಿನಿ. ಇದರಿಂದ ನನಗೇನು ಕೆಲಸವೇ ಇಲ್ಲ. मीरा के प्रभु गिरधर नागर झकमारी संसारी. लौलागी तब जानिए छूट कब नहीं जानी. जीवत लौलागी रखे मुझे तरली समानी. ಸದ್ಗುರು ಕಬೀರ್ ಸಾಹೇಬ್ರ ವಾಕ್ಯ. ಆ ಪರಮಾತ್ಮನಲ್ಲಿ ಲಕ್ಷ್ಯ ಹೊಂದಿದ್ದು ಅಥವಾ ಐಕ್ಯ ಹೊಂದಿದ್ದು ಪ್ರಮಾಣ ಏನು? छूट कबू न जाए. ಆ ಚಿತ್ತ ಆ ಪರಮಾತ್ಮನಿಂದ ಕಡೆಗೆ ಆಗಲಾರದೆ ಒಂದು ಲಕ್ಷ್ಯ. ಜನ್ಮದವರಿಗೂ ಅದೇ ಒಂದು ಲಕ್ಷ್ಯ ಇದ್ದು ಶರೀರ ಬಿಡೋ ಕಾಲಕ್ಕೆ ಅದೇ ಪರಮಾತ್ಮನ ಲಕ್ಷ್ಯಕ್ಕೆ ಐಕ್ಯ ಹೊಂದಿ ಸಾಯೋದು, ಇದ್ರ ಹೆಸರು ನಿಜವಾದಂತಹ ಲವ ಅಥವಾ ಲಕ್ಷ್ಯ. ನಮ್ಮ ಲಕ್ಷ್ಯ ಈಗೇನದಂದ್ರೆ ಮೊದಲು ಅದಕ್ಕೆ ಟಚ್ ಆಗೋದೇ ಇಲ್ಲ. ಆಯ್ತಂದ್ರೆ ಕ್ಷಣ ಮಾತ್ರದಲ್ಲಿ ಮರುವು ಬಂದು ಯಾವುದೇ ಒಂದು ಚಿಂತನೆ ಮಾಡ್ಕೋದು ಮನಸ್ಸು ಕಡೆಗೆ ಆಗಿರ್ತದೆ. ಎಲ್ಲಿವರೆಗೂ ಒಂದು ಕ್ಷಣ ಮಾತ್ರದಲ್ಲಿ ಲವ ಕೂಡೋದು, ಮತ್ತೊಂದು ಕ್ಷಣ ಮಾತ್ರದಲ್ಲಿ ದೂರ ಆಗುವುದಂದ್ರೆ ಅದರ ಹೆಸರು ಲಕ್ಷ್ಯ ಅಲ್ಲ ಅಥವಾ ಐಕ್ಯತ್ವ ಅಲ್ಲ. लौलागी करना पड़े अब बोलत ना हदीसी. ಇನ್ನು ಎಲ್ಲಿವರೆಗೂ ನಾನು ಕಥನಿ ಅಂದ್ರೆ ಹೇಳ್ಕೋತಿದ್ದೆ, ಅಲ್ಲಿವರೆಗೂ ಪರಮಾತ್ಮ ದೂರಿದ್ದ. ಯಾವ ದಿವಸ ಪರಮಾತ್ಮನಲ್ಲಿ ಲಕ್ಷ್ಯ ಹತ್ತು ಅಲ್ಲಿಂದ ಹೇಳೋದೇ ನಿಂತು ಹೋಯ್ತು. ಯಾರಿಗೆ ಹೇಳೋದು? ನೀರಾಗ ಮುಳುಗಿದಂಥ ಮನುಷ್ಯನಿಗೆ ಒಳಗೆಲ್ಲ ಏನದಂದ್ರೆ ಅನುಭವ ಅದ. ನಾನು ಇಷ್ಟು ನೀರಿನಲ್ಲಿ ಬಂದೀನಿ, ಹೀಗಾಗ್ಯದ ಅನ್ನತಕ್ಕಂಥದ್ದು ಆತನಿಗೆ ಗೊತ್ತಿರ್ತದೆ. ಪರಂತು ಮುಖದಿಂದ ಹೇಳಕ್ಕೆ ಬರೋದಿಲ್ಲ, ನಾನು ಇಂಥ ಸ್ಥಾನದಲ್ಲಿದ್ದೀನಿ, ಹೀಗಾಗ್ತದ ಅಂತ. ಅದರಂತೆ ಆ ಪರಮಾತ್ಮನಲ್ಲಿ ಐಕ್ಯ ಹೊಂದಿದ್ದ ಸ್ಥಿತಿ ಮುಖದಿಂದ ಯಾರಿಗೆ ಹೇಳೋದು? ಹೇಳಿಕೆ ಬರೋದಿಲ್ಲ. पीवत त्रिकान भजगी त्रिकांत सबीರು. ಅದಕ್ಕೆ ಕಾಯ ಕಮಂಡಲ್ ರೂಪವಾದಂತಹದ್ದು ಪಾತ್ರೆ, ಶರೀರ ರೂಪವಾದಂತಹ ಪಾತ್ರೆ ರೂಪವಾದಂತಹದ್ದು ನೀರು ನಾನು ತುಂಬಿಕೊಂಡೆ. ಎಷ್ಟು ಕುಡಿದ್ರೂ ಸಹಿತ ತೃಪ್ತಿ ಆಗವಲ್ದು, ಅದು ಮತ್ತಿಷ್ಟು ಏನೋ ಸುಖಕರವಾದದ್ದು. मन उल्टा दरिया मिला लागा मरमल नाम. साधत साधन आवे सो पूरा गदमाम. ಮನಸ್ಸು ಯಾವ ವೇಳೆದಲ್ಲಿ ತಿರುಗಿ ಮೇಲಿರ್ತಕ್ಕಂಥ ನಿರ್ಮಲ ಸಮುದ್ರದಲ್ಲಿ ಕೂರ್ತದೋ ಮತ್ತು ತಿರುಗಿ ಬರುವುದಕ್ಕೆ ಅದಕ್ಕೆ ಅವಕಾಶ ಇರುವುದಿಲ್ಲ. ಅಲ್ಲಿ ಅಂತ ಇಷ್ಟೇ ನೀರದಾವ ಅಥವಾ ಇಂಥದ್ದೇ ಪ್ರಕಾಶದ ಇಂಥದ್ದೇ ಅನುಭವ ಅದ ಅಂತ ಹೇಳಿ ಹೇಳೋರು ಯಾರು? ಅನುಭವ ರೂಪವೇ ಆದ ನಂತರ ಹೇಳಿಕ್ ಬರೋದಿಲ್ಲ. ಗಂಗ ಜಮುನ ಅಂತರೇ ಸಹಜ ಸುನ್ಲ
लौटात तहाँ कबीरा मत रचा निजन जुए बात ಗಂಗಾ ಮತ್ತು ಯಮುನಾ ರೂಪವಾದಂಥ ಧಾರಾದಲ್ಲಿ ಅವರ अंतरे सहज सुन लौटा ಸಹಜ ರೂಪವಾದಂಥ ಶಬ್ದ ರೂಪವಾದಂಥ ಶೂನ್ಯದಲ್ಲಿ ಲವಲಾಯ ಅಂದ್ರೆ ಅದರ ರೂಪಾಗಿ ಜೀ तहाँ कबीरा मत रचा मुनिजन जुए बात ಅಲ್ಲಿ ನಾನೇನದನ್ನು ಒಂದು ಆಶ್ರಮ ಸ್ಥಾಪನೆ ಮಾಡಿದ್ದು, ಮಠ ಸ್ಥಾಪನೆ ಮಾಡಿದ್ದು, ಮತ್ತು ದೊಡ್ಡ ದೊಡ್ಡ ಮುನಿಯಾದಿಗಳು ನನ್ನ ರಸ್ತೆ ನೋಡ್ತಾರೆ. ಜೈ जगी पल सिंह संचरे पंछी उड़ने की प्यारी राइन दिवस की गमन की तर्क बीर लौलाई ಯಾವ ವನಾಂತರದಲ್ಲಿ ಸಿಂಹ ಸಂಚಾರ ಮಾಡುವುದಿಲ್ಲ, ಯಾವ ವನಾಂತರದಲ್ಲಿ ಪಕ್ಷಿಗಳು ಹಾರುವುದಿಲ್ಲ, ಮತ್ತು ಅಲ್ಲಿ ಯಾವುದ್ರದ್ದು ಗಮ್ಯತ ಇಲ್ಲ, ಅಂಥ ಸ್ಥಾನದಲ್ಲಿ ನಾನು ಲಕ್ಷ್ಯ ಹಚ್ಚಿದ್ದು. ಅಂದ್ರೆ ಯಾವ ಅರಣ್ಯದಲ್ಲಿ ಏನದಂದ್ರೆ ಸಿಂಹರೂಪವಾದಂತಹ ಕಾಮಕ್ರೋಧಾದಿಗಳು ಅಥವಾ ಪಕ್ಷಿ ರೂಪವಾದಂತಹ ಮನುಷ್ಯನ ಓಡಾಟ ಇಲ್ಲವೋ ಆ ಸ್ಥಾನದಲ್ಲಿ ಏನದು ಮಾಡಿ ಯಾರಿಗೆ ತಿಳಿಲಾರದಂತಹದ್ದು, ಗಮ್ಯದಿಂದ ಅಂದ್ರೆ ಗೋಚರದಿಂದ ದೂರ ಆದಂತಹದ್ದು. ಇನ್ನು ಅಂಥ ಲಯಗತಿ ಪ್ರಾಪ್ತ ಆದ್ರೆ ಲಯರೋಹ ಅದರಲ್ಲಿ ಮುಳುಗಿ ಬಿಡುವ ಲೇನು ಮತ್ತೆ ಅದಕ್ಕೆ ಬಿಟ್ಟು ಮತ್ತೆ ಇನ್ನೊಂದು ಕಡೆ ಹೋಗೋದಕ್ಕೆ ಜಾಗವೇ ಇಲ್ಲ. ಜೈ ಆ ಲಯದಲ್ಲಿ ಐಕ್ಯ ಹೊಂದಿದವರು ಅದೇ ಲಯದಲ್ಲಿ ತೇಲ್ತಾರೆ. ಇಂಥ ಲಯ ಅವಸ್ಥಾ ಪ್ರಾಪ್ತ ಆಗ್ತದ. ಜೈ करना पड़े आप विसर्जन देती ಒಮ್ಮೇನದಂದ್ರ ಆ ಲಕ್ಷ್ಯ ರೂಪವಾದಂಥ ಆನಂದ ಈತನಲ್ಲಿ ಪ್ರಾಪ್ತ ಆದ್ರೆ ಕಲ್ನ ಪಡೆ ಅದು ಎಂದೂ ಮರೆಯೋದಿಲ್ಲ. ಮತ್ತಿಷ್ಟು ನಮ್ಮ ಚಿತ್ತಕ್ಕೆ ಏನದಂದ್ರೆ ಆಕರ್ಷಿತ ಮಾಡಿ ಅದೇ ಲಕ್ಷ್ಯದಲ್ಲಿ ಎಳೀತಿರ್ತದ. ಅವರು ಆ ವೇಳೆಗಳು ನಾನು ನನ್ನ ದೇಹ ಅನ್ನತಕ್ಕಂಥದ್ದು ಸ್ಮೃತಿ ಇರುವುದಿಲ್ಲ, ಅದರ ಹೆಸರು ಲಯ. ಜೈ अमृत पीवे आत्मा गुरु से जुड़े सन्निधि ಆ ವೇಳೆಯಲ್ಲಿ ಆತ್ಮನು ಅಮೃತ ಪಾನ ಮಾಡ್ತಾನೆ ಮತ್ತು ಗುರುವಿನ ಸ್ನೇಹತ್ವ ಪ್ರೇಮ ಪ್ರಗಟ ಆಗ್ತದ. ಜೈ जैसी लो पहिले लगी जैसी निभे ओरी अपनी देव की कोगिने सारे पुरुष करोरी ಮೊದಲು ಹೇಗೆ ಲಕ್ಷ್ಯ ಹಚ್ಚಿತ್ತು ಅದೇ ಪ್ರಕಾರ ಏನದಂದ್ರೆ ಯಾವತ್ತು ಇದ್ದುದಾದ್ರೆ ತಾನು ಉದ್ಧಾರ ಆಗ್ತಕ್ಕಂಥದ್ದರೆ ಸಂದೇಹವೇ ಇಲ್ಲ. ಕೋಟ್ಯಾವಧಿ ಜೀವಿಗಳಿಗೆ ಉದ್ಧಾರ ಮಾಡಬಹುದು. ಜೈ लागी लागी क्या करे लागी बुरी बलाई लागी सोई जानिए जो वार पार कोई जाए ಓ ನನಗೇನದಂದ್ರೆ ಭಕ್ತಿ ಆನಂದ ಆಗ್ತದೆ, ಅಂತರದಲ್ಲಿ ಏನದಂದ್ರೆ ಪ್ರಕಾಶ ಶಬ್ದ ಪ್ರಗಟ ಆಗ್ತದ, ಹಾಗೆ ಹೀಗಂತ ಏನು ಹೇಳ್ತೀವಿ. ಒಮ್ಮೆ ಹೇಳಿದ ಒಮ್ಮೆ ಅದು ನಿನ್ನಂತರದಲ್ಲಿ ಪ್ರಗಟ ಆದ್ರೆ ಆದ್ರೆ ವ್ಯಥೆನೇ ಬೇರೆ ಆಗಿರ್ತದೆ. ಯಾವತ್ತು ಏನದಂದ್ರೆ ಅದರಲ್ಲಿ ಚಿತ್ತೈಕ್ಯ ಹೊಂದಿ ಆ ವಿರಹ ಕಷ್ಟ ಏನದಂದ್ರೆ ಆತನಿಗೆ ಸಹನ ಆಗಲಾರ್ದಂಗೆ ಆಗ್ತದೆ. ಯಾವತ್ತು ಅದೇ ಲಕ್ಷ್ಯ, ಯಾವತ್ತು ಅದೇ ನೋಡೋದು, ಯಾವತ್ತು ಅದರಲ್ಲೇ ಇರ್ತಕ್ಕಂಥದ್ರ ಹೆಸರು ಅಂತರಿ ಪ್ರಕಾಶ ಮತ್ತು ಅನುಭವ. ಅವರು ಅಂದ್ರೇನು ಯಾರಿಗೆ ಅದು ತಗಲಿದು
ಅಥವಾ ಯಾರ ಅಂತರದಲ್ಲಿ ಅನುಭವ ಪ್ರಕಾಶಿತ ಆಗ್ಯದು ಅವ್ರು ವಾರ ಪಾರ ಹೋಗ್ಯಾಯ ಅಂದ್ರೆ ಇತ್ಲಾಗಿಂದ ಅತ್ಲಾಗ ಹೋಗಿ ಕೂಡ್ಬಿಟ್ರು. लागी लागी क्या करे लागी नानी ये तू लागी सोई जानिए पर कली ಏನು ನನಗೂ ಅನುಭವ ಪ್ರಗಟ ಆಗ್ಯದ, ನಾನು ನೋಡ್ತೀನಿ ಹಾಗ ಈಗ, ಮತ್ತು ನನ್ನಂತರದಲ್ಲಿನೂ ಪ್ರಕಾಶ ಆಗ್ಯದ, ಆನಂದ ಆಗ್ಯದ, ಪರಮಾನಂದ. ಹಾಗೀಗೆ ಏನು ಹೇಳ್ತಿ? ನಿನ್ನ ಎದೆಯಲ್ಲಿ ಛಿದ್ರ ಬಿದ್ದಿದ್ದಾದ್ರೆ ಅದು ನಿಜ. ನಿನ್ನ ಅಂತಸ್ಕರಣದಲ್ಲಿ ಆಗಲಿ ನಿನ್ನ ಹೃದಯದಲ್ಲಿ ಆಗಲಿ ಅದು ಹತ್ತಿದ್ದು ಏನದಂದ್ರೆ ಅಂತರದಲ್ಲಿ ಲಕ್ಷ ಹತ್ತಿದ್ದು ನಟ್ಟು ಆ ಬಾಣ ಹೊಡೆದ್ರೆ ಹಾಗೆ ಛಿದ್ರ ಬೀಳ್ತದೋ ಹಾಗೆ ನಿನ್ನ ಹೃದಯದಲ್ಲಿ ಛಿದ್ರ ಬಿದ್ದಿದ್ದಾದ್ರೆ ಅದು ಅಂತರಿ ಲಗನ್ ಅಂದ್ರೇನು ಐಕ್ಯತ್ವದ ಸ್ಥಿತಿ. ಜಿ लागी लागी क्या करे लागी सोई खराब लागी तबगी जानिए ಅದು ಹೃದಯ ಒಂದೇ ತಿಳಿತದ ಹೊರತಾಗಿ ಇನ್ನೊಬ್ಬರಿಗೂ ತಿಳಿಯೋದಿಲ್ಲ, ತನಗೂ ತಿಳಿಲಿಕ್ಕೆ ಬುದ್ಧಿ ಇರೋದಿಲ್ಲ. ಏನದು ಹೇಗ ಅದು ನಮ್ಮ ಅಂತರದಲ್ಲಿ ಪ್ರಗಟದು ಅನ್ನತಕ್ಕಂಥ ಅದು ಹೇಳಿಗೂ ಬರುವುದಿಲ್ಲ. लागी लगन छूटे लगी जीव चोंच जल जाई मीठा कहा अंगार में जागी चकोरी जवाब चबाई. ಚಕೋರ್ ಪಕ್ಷಿ ಚಂದ್ರನಲ್ಲಿ ಲಕ್ಷ ಹಚ್ಚಿರ್ತದೆ. ಸೂರ್ಯೋದಯ ಆದ ಕೂಡಲೇ ಚಂದ್ರ ಏನದಂದ್ರೆ ಗುಪ್ತವಾಗ್ತಾನೆ. ಬೆಂಕಿ ಏನದಂದ್ರೆ ಚಂದ್ರನ ಪ್ರಕಾಶ ನಂಗೆ ಕೆಂಪು ಕಾಣುವುದರಿಂದ ಆ ಚಕೋರ್ ಪಕ್ಷಿ ಏನ್ ಮಾಡಿರ್ತದಂದ್ರೆ ಹೋಗಿ ಬೆಂಕಿನ ತಿಂದು ಬಿಡ್ತದೆ. ಅದಕ್ಕೆ ಉಷ್ಣತಾ ಶಕಿ ಏನೂ ಹತ್ತುವುದಿಲ್ಲ. ಅದರಂತೆ ನಮ್ಮ ಚಿತ್ತ ಏನದಂದ್ರೆ ಆ ಪರಮಾತ್ಮ ರೂಪವಾದಂತಹ ಚಂದ್ರನಲ್ಲಿ ಈ ಪ್ರಕಾರ ಲಕ್ಷ್ಯ ಕೂಡಿದ್ದಾದರೆ ಪ್ರಪಂಚ ರೂಪವಾದಂತಹ ಬೆಂಕಿ ತಿಂದ್ರೂ ಏನೂ ಆಗೋದಿಲ್ಲ. ಯಾಕೆ ಆ ಪ್ರಕಾಶದ ಆನಂದ ಏನದಂದ್ರೆ ತನ್ನಷ್ಟಿಗೆ ತಾನೇ ಆತ ನಂತರದಲ್ಲಿ ಪ್ರಕಾಶಿತ ಇರುವುದರಿಂದ ಜಗತ್ತು ರೂಪವಾದಂತಹ ಪ್ರಪಂಚವೂ ಆತನಿಗೆ ಬೆಂಕಿ ರೂಪ ಕಂಡು ಅದಕ್ಕೂ ತಿಂದು ಬಿಟ್ರು ಏನೂ ಆಗೋದಿಲ್ಲ. चंद्र के निगले तख्त अंगारी कल कबीर चाहे नहीं ऐसी वक्त लगाई. ಅದಕ್ಕೆ ಕಬೀರ್ ಸಾಹೇಬರು ಏನಂತಾರೆ, ಚಕೋರ್ನ ಭರೋಸಾ ಎದರಲ್ಲಿ ಅಂದ್ರೆ ಚಂದ್ರನಲ್ಲಿ. ಆ ಚಂದ್ರನಲ್ಲಿ ಭರೋಸಾ ಇಟ್ಟು ಬೆಂಕಿ ತಿಂತಿರ್ತಾರೆ. ಹಾಗೆ ನೀನು ಏನದಂದ್ರೆ ಆ ಪರಮಾತ್ಮನಲ್ಲಿ ಭರೋಸೆ ಇಟ್ಟು ಈ ಪ್ರಪಂಚ ರೂಪವಾದಂತಹ ಬೆಂಕಿ ತಿಂದ್ರೂ ಏನು ಮಾಡೋದಿಲ್ಲ. जो तू प्रिय प्यारिनी अपना कर कला कल्पना में के चरणों चित तेरी. ನೀನು ಪರಮಾತ್ಮನಲ್ಲಿ ಪ್ರೇಮ ಉಳ್ಳವನಾದ್ರೆ ಆ ಪ್ರೇಮದ ಫಲ ಏನಂದ್ರೆ ಪರಮಾತ್ಮ ನಿನ್ನವನಾಗಬೇಕು. ಇದೇ ಒಂದು ಫಲ. ನೀನು ಪರಮಾತ್ಮನಲ್ಲಿ ಪ್ರೇಮ ಮಾಡ್ತಿಲ್ಲ, ಯಾಕಾಗಿ ಮಾಡ್ತಿ? ಅವನು ನನ್ನಂತೆ ಆಗಲಿ ಅಂತ ಹೇಳಿ ಮಾಡೋದಲ್ಲ. ಆತನು ನಿನ್ನಂತೆ ಆದ್ರೆ ನಿನ್ನ ಪ್ರೇಮ ನಿಜವಾದಂತಹ ಪ್ರೇಮ. ಅವರು ಕಲಹ ಕಲ್ಪನಾ ಮೇಟಿಗೆ ಚರಣೋ ಚಿತ್ತದೇವಿ. ಅಲ್ಲಿ ಕಲಹ ಕಲ್ಪನಾ ಇವೆಲ್ಲ ದೂರ ಕರೆಸಿ ಕೇವಲ ಒಂದು ಚರಣದಲ್ಲಿ ಕೂಡಿಬಿಡು. ಜೈ ಮತ್ತೆ ಎಲ್ಲ ನಮ್ಮ ಹೃದಯದಲ್ಲಿ ಇದ್ದುದೆಲ್ಲ ಮರ್ತು ಹೋಗ್ತಾವ.
ಒಂದೇ ಸಮಯದಲ್ಲಿ ನಿನ್ನ ಲಕ್ಷ್ಯ ಆ ಪರಮಾತ್ಮನಲ್ಲಿ ಕೂಡಿದ್ದಾದ್ರೆ ಮನಸ್ಸಿಗೆ ಸಂಕಲ್ಪ ವಿಕಲ್ಪ ಹೇಳುವುದಕ್ಕೆ ಜಾಗವೇ ಇರೋದಿಲ್ಲ. ಯಾವ ಮನಸ್ಸು ಸಂಕಲ್ಪ ವಿಕಲ್ಪ ಎತ್ತುವುದೋ ಅದು ಆ ಪರಮಾತ್ಮನಲ್ಲಿ ಕೂಡಿಬಿಡ್ತು. ಜೈ ನೀನು ಬರ್ರಿ, ನೀವು ಹೋಗ್ರಿ ಅಂತ ಯಾರಿಗೆ ಹೇಳಿ ನನ್ನ ಮನಸ್ಸು ಏನದಂದ್ರೆ ಗುರುವಿನ ಬಣ್ಣದಲ್ಲಿ ಕೂಡಿಬಿಟ್ಟ ನಂತರ ಯಾರು? ಜೈ ग्रंथ माही पिया अर्थ माही मोही लव लागी निर्मल भया मिट गया संतय फूली. ಗ್ರಂಥದಲ್ಲಿ ಏನದಂದ್ರೆ ಒಂದು ಅರ್ಥದ, ಬೇಕಾದಷ್ಟು ಗ್ರಂಥ ಓದಿದ್ರು ಸಹಿತ ಅದರಲ್ಲಿ ಒಂದು ಅರ್ಥದ. ಆ ಅರ್ಥಕ್ಕೆ ಮೂಲವಾದದ್ದು ಯಾವುದು? ಅಂತರಿ ಪ್ರೇಮ ಲಕ್ಷ್ಯ. ಎಲ್ಲ ಅರ್ಥಗಳು ನಾವು ಓದಿ, ಗ್ರಂಥಗಳು ಓದಿ ಏನು ಮಾಡಬೇಕಾಗ್ಯದ ಅಂದ್ರೆ ಅಂತರಿ ಪ್ರೇಮಕ್ಕೆ ತಿಳಿಬೇಕಾಗ್ಯದ. ಗ್ರಂಥಗಳಲ್ಲಿ ಪ್ರೇಮದ ಅರ್ಥ ಬರ್ತದ ಹೊರತಾಗಿ ಪ್ರೇಮ ಅದರಲ್ಲಿ ಇಲ್ಲ. ಬರೀ ಗ್ರಂಥಗಳು ಬರ್ದಾವ ಅಷ್ಟೇ, ಅದರಲ್ಲಿ ಪ್ರೇಮ ಹುಡುಕ್ತೀನಿ ಅಂದ್ರೆ ಸಿಕ್ಕಿತ? ಆ ನಿಜವಾದಂತಹ ಪ್ರೇಮ ಪುಸ್ತಕ ಹೇಳಿತ್ತ? ಈಗ ಯಾಗ ಸಾಹುಕಾರನ ವಹಿಗಳಲ್ಲಿ ಲೆಕ್ಕ ಬರೆದಿರ್ತದೆ. ಇಂಥ ವಜ್ರ ಇಷ್ಟು ಬೆಲೆದು ಅಂಥೇಳಿ ಅಲ್ಲಿ ಒಂದು ಲೆಕ್ಕ ಬರೆದಿತ್ತು. ಮತ್ತೆ ಈ ಗ್ರಂಥದಲ್ಲಿ ವಜ್ರದಂತ ತಗೊಳ್ಕಾದ್ರೆ ಬಂದಿತ್ತ? ಬರೋದಿಲ್ಲ. ವಜ್ರ ಒಂದು ಬೇರೆ ಅದ, ಆ ವಜ್ರದ ಲೆಕ್ಕ ಪುಸ್ತಕದಲ್ಲಿ ಬರ್ತದೆ. ಅದರಂತೆ ಎಷ್ಟು ಗ್ರಂಥ ರಚನಾಗಳದಾವು, ಆ ಪರಮಾತ್ಮನ ವಿಧಿ ಅರ್ಥ ಬರ್ದಾವ ಹೊರತಾಗಿ ಪ್ರೇಮ ಬರ್ದಿಲ್ಲ ಅದ್ರಾಗ. ಅದಕ್ಕೆ ಆ ಅರ್ಥದ ಮೂಲ ಏನದಂದ್ರೆ ಪ್ರೇಮ. ಅದು ಎಲ್ಲದ ನಿನ್ನ ಅಂತರದಲ್ಲಿ ಅದ. ಅವರು ಆ ಪ್ರೇಮದಲ್ಲಿ ನಿನ್ನ ಲಕ್ಷ್ಯ ಕೂಡಿದ್ದಾದ್ರೆ ಎಲ್ಲ ಮಲಿನತಾ ಎಲ್ಲ ದೂರಾಗಿ, ಎಲ್ಲಿ ಮಲಿನತ್ವ ಇಲ್ಲವೋ ಅಲ್ಲಿ ಸಂದೇಹವೇ ಇಲ್ಲ. ಎಲ್ಲಿ ಮಲಿನದಂದ್ರೆ ಅಲ್ಲಿ ಸಂಶಯ. ಜೈ